ಹಾಯ್ ಫ್ರೆಂಡ್ಸ್, ಇದೇನು ಗೊತ್ತಾ? ಮಸಾಲಾ ಕ್ಯೂಬ್ಸ್. ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಬರೀ ಅರ್ಧ ನಿಮಿಷದಲ್ಲಿ ಈ ತರ ಮಸಾಲಾ ಮಜ್ಜಿಗೆನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಈಗ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು 2 ಇಂಚಿನಷ್ಟು ಹಸಿ ಶುಂಠಿ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸ್ವಲ್ಪ ಪುದೀನ, ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಳಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ ಒಂದು 4 ಜೀರಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಅಸಿಡಿಟಿ, ಎದೆ ಉರಿ ಏನೂ ಬರೋದಿಲ್ಲ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಇದು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಫ್ರೆಂಡ್ಸ್, ಇದೇನು ಆಗಿದೆ ಈಗ ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನು ಒಂದು ಗ್ಲಾಸಿಗೆ ಹಾಕೊಳ್ಳೋಣ. ಸೊ ಈ ಬ್ಯುಸಿ ಲೈಫ್ನಲ್ಲಿ ನಮಗೆ ದಿಢೀರಂತ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂದರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಲ್ವಾ? ನಾನು ಮಸಾಲೆ ರುಬ್ಬಕ್ಕೆ ಸ್ವಲ್ಪನೇ ನೀರು ಹಾಕಿದ್ದೆ, ಯಾಕೆಂದರೆ ಮಸಾಲೆ ಕ್ವಾಂಟಿಟಿ ಕಮ್ಮಿ ಇತ್ತಲ್ವ, ನುಣ್ಣಗಾಗಲ್ಲ ಅನ್ನೋದಕ್ಕೋಸ್ಕರ. ಸೊ ಇವಾಗ ಇನ್ನೂ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದನ್ನ ಐಸ್ ಕ್ಯೂಬ್ ಫ್ರೈಗೆ ಹಾಕ್ಕೊಳ್ಳೋಣ. ನೀವು ಈ ಥರ ಕ್ಯೂಬ್ಸ್ನ ಮಾಡಿಟ್ಕೊಂಡ್ರೆ ಕಲರ್ ಕೂಡ ಚೇಂಜ್ ಆಗೋದಿಲ್ಲ, ಸೇಮ್ ಅದೇ ಕಲರೇ ಇರುತ್ತೆ. ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಉಳಿದಿದೆ, ಇನ್ನೊಂದು ಟ್ರೇಗೆ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳು ಸಹ ಕುಡಿತಾರೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಈಗ ಇದನ್ನ ಒಂದು 2 ಅವರ್ಸ್ ಫ್ರೀಸರ್ನಲ್ಲಿ ಇಟ್ಕೊಳ್ತೀನಿ. ಫ್ರೆಂಡ್ಸ್, ನಾನು ಇದೇ ಥರ ನೆಲ್ಲಿಕಾಯ್ದು ಕೂಡ ಕ್ಯೂಬ್ಸ್ನ ಮಾಡಿಟ್ಕೊಳ್ತೀನಿ ಬೆಳಗ್ಗೆ ಹೊತ್ತು ಕುಡಿಲಿಕ್ಕೆ ಅಂತ. ಫ್ರೆಂಡ್ಸ್, ಈಗ 2 ಅವರ್ಸ್ ಆಗಿದೆ. ಸೊ ಈಗ ಫಸ್ಟ್ ಒಂದು ಪಾತ್ರೆಗೆ ಮೊಸರು ಹಾಕೊಳ್ಳೋಣ. ನಾನು ಇಲ್ಲಿ 1 ಕಪ್ ಮೊಸರು ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಕಲಿಸ್ಬೇಕು. ಇನ್ನು ಈಗ ಇದಕ್ಕೆ ನೀರನ್ನ ಹಾಕ್ಕೋಬೇಕು. ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಈಗ ಮಜ್ಜಿಗೆನ ಲೋಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ಯೂಬ್ಸ್ ಒಂದೇ ಮಾಡಿಟ್ಬಿಟ್ರೆ ಅವ್ರಿಗೆ ಬೇಕಂದಾಗ ಮಾಡ್ಕೊಂಡು ಕುಡಿತಾರೆ ಮಕ್ಕಳು, ಇಲ್ಲ ನಮಗೆ ಬೇಕು ಅಂದರೂ ಮಾಡಿಕೊಟ್ಬಿಡ್ತಾರೆ. ತಡಾ, ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಇನ್ನೊಂದು, ಅದರ ಫ್ಲೇವರ್ ಹೋಗಬಾರ್ದು, ಜಾಸ್ತಿ ದಿನ ಹಾಗೆ ಇರಬೇಕು ಅಂದರೆ ನೀವು ಜಿಪ್ಲಾಕ್ ಕವರ್ನಲ್ಲಿ ಹಾಕಿಡಬಹುದು. 1 ಗ್ಲಾಸ್ ಮಜ್ಜಿಗೆಗೆ 1 ಕ್ಯೂಬ್ ಹಾಕ್ಕೊಂಡ್ರೆ ಸಾಕು. ನೀವು ಇದನ್ನ ಊಟ ಆದಮೇಲೆ 1 ಗ್ಲಾಸ್ ಅಥವಾ ಮಧ್ಯಾಹ್ನ ನೀವು ಬಿಸಿಲಿಗೆ ಹೋಗಿ ಬಂದಿರ್ತೀರಲ್ವ, ಅವಾಗ 1 ಗ್ಲಾಸ್ ಕುಡ್ಕೊಂಡ್ರೆ ಎಷ್ಟೋ ತಂಪನ್ಸತ್ತೆ. ಆಮೇಲೆ ಇದು ಕುಡಿಯೋದ್ರಿಂದ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಒಳ್ಳೆ ರಿಫ್ರೆಶ್ಮೆಂಟ್ ಕೊಡುತ್ತೆ. ಕ್ಯೂಬ್ ಹಾಕಿ ಅದು ಸ್ವಲ್ಪ ಕರಗಿದ್ಮೇಲೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು, ದಿಢೀರಂತ ಮಸಾಲ ಮಜ್ಜಿಗೆ ರೆಡಿ ಆಗಿಬಿಡುತ್ತೆ. ಫ್ರೆಂಡ್ಸ್, ನಾನೀಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ತುಂಬಾ ಜನರಿಗೆ ಗೊತ್ತು ಈ ಬೇಸಿಗೆಯಲ್ಲಿ ಈ ತರ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ಎಷ್ಟೋ ಸಮಾಧಾನ ಆಗತ್ತೆ ಅಂತ. ಆದ್ರೆ ಟೈಮ್ ಇಲ್ಲದೆ, ಪೇಷನ್ಸ್ ಇಲ್ಲದೆ ಯಾವುದೋ ಒಂದು ಶುಗರಿ ಡ್ರಿಂಕ್ನ ಕುಡಿದ್ಬಿಟ್ಟು ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ. ಆದರೆ ಈ ರೀತಿಯಾಗಿ ಕ್ಯೂಬ್ಸನ್ನು ಮಾಡ್ಕೊಂಡ್ಬಿಟ್ಟು ಜಸ್ಟ್ ಏನಿಲ್ಲ, ಈ ಥರ 1 ಕ್ಯೂಬ್ ತೊಗೊಂಡ್ಬಿಟ್ಟು ಪಟ್ ಅಂತ ಹಾಕ್ಕೊಂಡು ಪಟ್ ಅಂತ ಕುಡಿಯೋದು, ಇದು ಅದಕ್ಕಿಂತ ಈಸಿ ಇದೆ ಅಲ್ವಾ? ಸೊ ಇನ್ಮೇಲೆ ಈ ಸಮ್ಮರ್ಗೆ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ಈಸಿಯಾಗೂ ಇರುತ್ತೆ, ಜೊತೆಗೆ ನೀವು ದಿನಾಲೂ 1 ಗ್ಲಾಸ್ ಮಜ್ಜಿಗೆನ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಈ ಥರ ಹಿಂಗಿದೆ ಟೇಸ್ಟ್, ಸೂಪರ್. ಸ್ವಲ್ಪ ಖಾರವಾಗಿ, ಅಲ್ಲಲ್ಲಿ ಮಿಂಟ್ ಹಾಕಿದೀವಲ್ವ, ಅದು ಅವಾಗ ಫ್ಲೇವರ್ ಸಿಗುತ್ತೆ. ಜೀರಿಗೆ ಫ್ಲೇವರು ಸಕ್ಕತ್ತಾಗಿದೆ. ಮಾತ್ರ ನೀವು ಇದನ್ನ ಹಾಗೆ ಮಾಡಿಕೊಂಡು 1 ವಾರದವರೆಗೂ ಸ್ಟೋರ್ ಮಾಡಿರ್ಬೋದು, ಏನೂ ಆಗೋದಿಲ್ಲ. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ಬಿಟ್ಟು ಜಿಪ್ಲಾಕ್ ಕವರ್ಸ್ನಲ್ಲಿ ಕೂಡ ಹಾಕಿಟ್ಕೋಬೋದು. ಓಕೆನಾ? ಸೊ ನೋಡಿದ್ರಲ್ವಾ ಇನ್ಸ್ಟಂಟ್ ಆಗಿ ಮಸಾಲ ಮಜ್ಜಿಗೆನ ಹೇಗೆ ಮಾಡೋದು ಅಂತ. ಸೊ ತಮ್ಮೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.